ನಮ್ಗೆ ಇರೋದು ಮೂರೇ ಸೋರ್ಸ್ ಆಗ್ಲಿ ಹೇಳಿದಲ್ಲ, ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್. ಇದು ಬಿಟ್ರೆ ಬೇರೆ ನಮ್ಗೇನು ಗೊತ್ತಿಲ್ಲ. ಆದ್ರೆ ಅದ್ರಲ್ಲಿ ರೆವಿನ್ಯೂ ಬರ್ತಿರೋದು ಯೂಟ್ಯೂಬ್ ಒಂದೇ ಕರೆಕ್ಟ್ ಆಗಿ. ಸೊ ನಾನು ಇಲ್ಲಿ ಬಂದಾಗ ಅರ್ಥ ಆಗಿದ್ದೇನು ಅಂದ್ರೆ ಇದ್ ಬಿಟ್ಟು ಬಹಳಷ್ಟು ಮಾರ್ಗಗಳಿದೆ ಅಂತ. ಬಹಳ ಇದೆ. ಯಾವ್ಯಾವ್ದು ಅರ್ನಿಂಗ್ ಸೋರ್ಸಸ್ ಇದೆ ಆನ್ಲೈನ್ ರೆವಿನ್ಯೂ ಅಂತ ಬಂದಾಗ ಅಂತ? ಸರ್, ನಾನು ಶುರು ಮಾಡಿದ್ದೆ 2012ರಲ್ಲಿ. ಅವಾಗ ನನಗೂ ಬರೀ ಯೂಟ್ಯೂಬ್ ಒಂದೇ ಗೊತ್ತಿದ್ದೆ. ಅದಾದ್ಮೇಲೆ ಸುಮಾರು 2018-19ರಲ್ಲಿ ಅನ್ಸುತ್ತೆ ನಾನು ಫೇಸ್ಬುಕ್ ಶುರು ಮಾಡಿದ್ದು. ಫೇಸ್ಬುಕ್ ಅವರು ಒಳ್ಳೆ ದುಡ್ಡು ಕೊಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಆಗಿ ದುಡ್ಡು ಮಾಡೋಕೆ ಬರಲ್ಲ. ಆದ್ರೆ ಸ್ಪಾನ್ಸರ್ಶಿಪ್ ಇಂದ ಬರುತ್ತೆ, ಬ್ರ್ಯಾಂಡ್ ಪ್ರಮೋಷನ್ ಇಂದ ಬರುತ್ತೆ. ಈಗ ಯಾವ್ದಾದ್ರು ನಾವು ಒಂದು ಸ್ಕಿಲ್ ಡೆವಲಪ್ ಮಾಡ್ಕೊಂಡ್ರೆ, ಈಗ ಎಕ್ಸಾಂಪಲ್ ಯಾರೋ ಒಬ್ರು ಎ ಬಗ್ಗೆ ಕಲ್ತಿದ್ದಾರೆ ಅನ್ಕೊಳ್ಳಿ, ಬರೀ ಪ್ರಾಂಪ್ಟ್ ಬರೆಯೋದು ಹೆಂಗೆ ಅಂತ ಕಲ್ತಿದ್ದಾರೆ ಅನ್ಕೊಳ್ಳಿ, ಅಥವಾ ಹೋಗ್ಲಿ ಅವ್ರು ಬರೀ ಎಡಿಟಿಂಗ್ ಮಾಡೋದು ಹೆಂಗೆ ಅಂತ ಕಲ್ತಿದ್ದಾರೆ ಅನ್ಕೊಳ್ಳೋಣ, ಇಲ್ಲ ಅವ್ರು ಬರೀ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲ್ತಿದ್ದಾರೆ, ಯಾವುದೋ ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆ, ಅದ್ರ ಬಗ್ಗೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಬಂದ್ರು ಅನ್ಕೊಳ್ಳಿ, ಒಂದು 3 ತಿಂಗಳು ಎಫರ್ಟ್ ಹಾಕಿದ್ರು ಅನ್ಕೊಳ್ಳಿ, 3 ತಿಂಗಳು ಪ್ರತಿ ದಿವಸ ಇನ್ಸ್ಟಾಗ್ರಾಮ್ ಒಂದು ವಿಡಿಯೋ ಹಾಕಿದ್ರು, ವಾರಕ್ಕೊಂದು ಯೂಟ್ಯೂಬ್ ವಿಡಿಯೋ ಹಾಕಿದ್ರು, 3 ತಿಂಗಳಲ್ಲಿ ಅವ್ರದ್ದೊಂದು ಕ್ರೆಡಿಬಿಲಿಟಿ ಬಿಲ್ಡ್ ಆಗುತ್ತಾ, ಈ ವ್ಯಕ್ತಿಗೆ ಈ ವಿಷಯದ ಬಗ್ಗೆ ಗೊತ್ತು. 3 ತಿಂಗಳಾದ್ಮೇಲೆ ಅವ್ರೊಂದು ಮಾತು ಹೇಳಿದ್ರು ಅನ್ಕೊಳ್ಳೋಣ, ನಿಮ್ಗೆ ನನ್ನ ಹತ್ರ ಕಲಿಬೇಕು ಅನ್ನೋಂಗಿದ್ರೆ ಬನ್ನಿ, ಕ್ಲಾಸ್ ಅಟೆಂಡ್ ಮಾಡಿ. ಇಲ್ಲ ನಾನೊಂದು ಕೋರ್ಸ್ ಕ್ರಿಯೇಟ್ ಮಾಡಿದೆ, ನೀವು ಅದನ್ನು ಪರ್ಚೇಸ್ ಮಾಡಿ. ಬೇಡವಾ, ನಾನೊಂದು ಬುಕ್ ಪಬ್ಲಿಷ್ ಮಾಡಿದ್ದೀನಿ, ಅದನ್ನು ತಗೊಳ್ಳಿ. ಸರ್, ಒಳ್ಳೆ ದುಡ್ಡು ಬರುತ್ತೆ ಸರ್ ಅದರಿಂದ. ಇವೆಲ್ಲ ಮಾರ್ಗಗಳಿದೆ. ನೋಡಿ, ಯೂಟ್ಯೂಬ್ ಅವ್ರು ನಿಮ್ಗೆ ರಿವ್ಯೂ ಕೊಡೋದು 55% ಕೊಡ್ತಾರೆ. ಓಕೆ, ಬಹಳ ಒಳ್ಳೆ ರೆವಿನ್ಯೂ. ನೀವೇನಾರ ಡಿಜಿಟಲ್ ಕಾಪೀಸ್ ಮಾಡಿ ಹಾಕಿದ್ರೆ, ಆರ್ಗ್ಯಾನಿಕ್ ಗ್ರೋ ಆಯ್ತು ಅಂತಂದ್ರೆ ಹೆಚ್ಚು ಕಡಿಮೆ 80-90% ಪ್ರಾಫಿಟ್ಸ್ ನಿಮಗೆ ಬರುತ್ತೆ. 80-90%. ಈಗಿನ ಟೈಮಲ್ಲಿ 1 ಲಕ್ಷ ರೂಪಾಯಿ ಅರ್ನ್ ಮಾಡೋದು ಕಷ್ಟ ಅಲ್ವೇ ಅಲ್ಲ. ಕಷ್ಟನೇ ಅಲ್ಲ ಸರ್. 1 ಲಕ್ಷ ಅರ್ನ್ ಮಾಡೋದು ಕಷ್ಟನೇ ಇಲ್ಲ ಇವತ್ತು. ಯಾರಾದ್ರೂ ಒಬ್ರು 3 ತಿಂಗಳಿಂದ 6 ತಿಂಗಳು ಒಳ್ಳೆ ಎಫರ್ಟ್ ಹಾಕಿದ್ದಾರೆ, ಒಂದು ವಿಷಯನ ಚೆನ್ನಾಗಿ ಕಲ್ತಿದ್ದಾರೆ ಅಂತಂದ್ರೆ ಅವ್ರು 100% ಅರ್ನ್ ಮಾಡ್ಬೋದು ಸರ್. ಸೊ ಉದಾಹರಣೆಗೆ ಬೆಸ್ಟ್ ಆಗ್ಲಿ ನಿಮ್ಮ ಹತ್ರ ಎಕ್ಸಾಂಪಲ್ಗಳು ಬಹಳ ಇದೆ. ಎಕ್ಸಾಂಪಲ್ ಸೆಟ್ ಮಾಡಿದಿರಿ. ಯಾರು ಫೇಲ್ ಆಗ್ತಾರೆ ಈ ವಿಷಯದಲ್ಲಿ ಅನ್ಸುತ್ತೆ ನಿಮಗೆ? ಸರ್, ಒಬ್ಬರೇ ವ್ಯಕ್ತಿ ಫೇಲ್ ಆಗಿ ಚಾನ್ಸ್ ಸರ್. ಯಾರು? ಕ್ವಿಟ್ ಮಾಡೋ ನಾನು ಕಲಿತೀನಿ, ಇಂಪ್ರೂವ್ ಮಾಡ್ತೀನಿ ಅನ್ನೋರು ಬೆಳಿತಾರೆ. ಆಗಲ್ಲ ಗುರು, ಇದು ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನಂಗೆ ಟೈಮ್ ಕೊಡೋಕ್ಕಾಗಲ್ಲ, ನಂಗೆ ಜಾಸ್ತಿ ಕೆಲಸ ಇದೆ, ಇದನ್ನೆಲ್ಲ ಎಲ್ಲಿ ಮಾಡೋಣ ಅಂತಾರಲ್ಲ, ಅವ್ರಿಗಾಗಲ್ಲ.